ಮಾರ್ನಿಂಗ್ ಎಲ್ರಿಗೂ ಜೈ ಶ್ರೀ ಭಾಗ್ಯವಂತಿ ನಮಃ. ಆಶಾ ಟೆಕ್ನಿಕಲ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಎಲ್ರಿಗೆ ಸ್ಪೆಷಲಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನೇ ತೊಗೊಂಡು ಬಂದಿದ್ದೇನೆ. ಎಸ್, ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಬನ್ನಿ ಇವತ್ತು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಆಫ್ಟರ್ ಲಾಂಗ್ ಟೈಮ್ ಒಂದು 8 ದಿವಸದ ನಂತರ ಮತ್ತೆ ನಾನು ಏನು ಬಂದಿದ್ದೀನಿ ಅಂತಂದರೆ ಗೃಹಲಕ್ಷ್ಮಿ ಟಾಪಿಕ್ ತೊಗೊಂಡು ಬಂದಿದ್ದೇನೆ. ಎಸ್, ಗೃಹಲಕ್ಷ್ಮಿ ಅಂದ್ರೇ ಒಂದು ಮನಸ್ಸಲ್ಲಿ ಹೆಣ್ಮಕ್ಳಿಗೆಲ್ರಿಗೂ ಒಂದು ಖುಷಿ ಆಗುತ್ತೆ, ಹಬ್ಬ ಮಾಡ್ದಂಗೆ ಆಗುತ್ತೆ ಅಲ್ವಾ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿಂತ ಮುಂಚೆ ನಾನೇನು ಮಾಡ್ತೀನಿ, ನನ್ನ ಡ್ಯೂಟಿನ ನಾನು ಮುಗಿಸ್ಬಿಡ್ತೀನಿ. ನಿಮಗೆ ನೆನಪಿರ್ತಾ ಇಲ್ಲ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಐ ಹಾರ್ಡ್ಲಿ ರಿಕ್ವೆಸ್ಟು. ಇನ್ನು ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಐ ಹಂಬಲ್ ರಿಕ್ವೆಸ್ಟು. ಪ್ಲೀಸ್ ಇಷ್ಟು ಯಾರು ಕೇಳ್ಕೊಂಡಿಲ್ಲ ಅಂದ್ಕೊತೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ದುಡ್ಡಂತೂ ಹತ್ತಲ್ಲ, ಪ್ಲೀಸ್ ಒಂದು 2 ಸೆಕೆಂಡ್ಸ್ ಹತ್ತುತ್ತೆ. ಪಟ್ಟಂತೆ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದರೆ ಮುಗೀತು. ಇದೆಲ್ಲ ಗೊತ್ತಿರುತ್ತೆ, ನಾನು ಯಾಕೆ ಮಾಡಲಿ ಅನ್ನೋದಿರುತ್ತೆ ನಿಮ್ಮ ಹತ್ರ. ಪ್ಲೀಸ್ ನಿಮ್ಮಿಂದ ಯಾರಾದರೂ ಒಬ್ಬರು ಉದ್ಧಾರ ಆಗ್ತಾರೆ ಅಂತಂದರೆ ಅದೊಂದು ಕೆಲಸ ಮಾಡಬೇಕು ಅಲ್ವಾ ನೀವು. ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಯಾರ್ಯಾರು ನಾವು ಮಾಡಿಕೊಂಡು ನೋಡ್ತಾ ಇದ್ದೀರಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಇವತ್ತು ಮಾತ್ರ ನೀವು ಓಡಿಸ್ಕೊಂಡು ನೋಡಬೇಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಯಾಕಂದರೆ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಅರ್ಧಂಬರ್ಧ ಇನ್ಫಾರ್ಮೇಷನು ಯಾರಿಗೂ ನಿಮಗೂ ಯೂಸ್ ಇಲ್ಲ, ನನಗಂತೂ ಯೂಸ್ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಫುಲ್ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ. ಏನಪ್ಪ ಇವತ್ತು ಗೃಹಲಕ್ಷ್ಮಿ ಏನು ಅಪ್ಡೇಟು, ಹೊಸ ಅಪ್ಡೇಟು. ಇಷ್ಟು ದಿವಸ ಕನ್ಫ್ಯೂಷನ್ನಲ್ಲಿತ್ತು, ಕೊಡ್ತಾರೋ ಕೊಡಲ್ವೋ. ನಮ್ಮ ಆಫೀಸಲ್ಲಂತ ಆಯಿತು, ಸ್ಟಾಪ್ ಮಾಡಿಬಿಟ್ರು. ಸಿದ್ದರಾಮಯ್ಯ ಇಷ್ಟೇ ಇತ್ತು ಸಿದ್ದರಾಮಯ್ಯದು. ಎಲೆಕ್ಷನ್ ಬಂದಿಲ್ಲ ಅಂದ ತಕ್ಷಣ, ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ ಅಂದ ತಕ್ಷಣ ಇವಾಗೇನು ಗೃಹಲಕ್ಷ್ಮಿ ದುಡ್ಡು ಸ್ಟಾಪ್ ಮಾಡಿಬಿಟ್ರಾ. ಗೊತ್ತಿತ್ತು ನಮಗೆ ಇದೇ ಮಾಡ್ತಿದ್ರು ಅಂತ ಗೊತ್ತಿತ್ತು ಅಂತ. ನೆಗೆಟಿವಿಟಿನೇ ಜಾಸ್ತಿ ಇರುತ್ತೆ. ಪಾಸಿಟಿವ್ ಥಿಂಕ್ ಮಾಡೋದಂತೂ ಜನಗಳ ಹತ್ರ ಪೇಷನ್ಸ್ ಇಲ್ಲ, ಪಾಸಿಟಿವ್ ಥಿಂಕು ಮಾಡಲ್ಲ. ನಾನು ಹೇಳ್ತಾ ಇದ್ದೀನಿ, ಇನ್ನೂ ಏನೂ ಡಿಸೈಡ್ ಆಗಿಲ್ಲ. ಇವನ್ ನಮ್ಮ ಸ್ಟಾಫ್ ಎಲ್ಲ ಹೇಳ್ತಾ ಇದ್ದೀವಿ, ಇನ್ನೂ ಏನೂ ಡಿಸೈಡ್ ಆಗಿಲ್ಲ ಬಿಡಿ, ಬಂದ್ರೂ ಓಕೆ, ಬರದೇ ಇದ್ರೂ ಓಕೆ. ನೀವೆಲ್ಲ ಯಾಕೆ ಹಾಕಿಲ್ಲ ಕಾಂಗ್ರೆಸ್ಗೆ ವೋಟ್ ಅಂತ. ನಾವ್ಯಾಕೆ ಹಾಕಿಲ್ಲ, ನಾವು ಕಾಂಗ್ರೆಸ್ಗೆ ಹಾಕಿರೋದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಏರಿಯಾ ಫುಲ್ಲು ಕಾಂಗ್ರೆಸ್ ಪರನೇ ಇತ್ತು. ಅದಕ್ಕೇನು ಹೇಳೋಕ್ಕೇನು ಮುಜುಗರ ಇಲ್ಲ. ಎಲ್ಲನೂ ಫಸ್ಟಿಂದನೂ ಫುಲ್ಲು ಕಾಂಗ್ರೆಸ್ಗೆ ಹಾಕೋದು ನಮ್ಮ ಏರಿಯಾ ಫುಲ್ಲು. ಸೊ ಹಾಗಾಗಿ ನಾವ್ಯಾಕೆ ಹಾಕಿಲ್ಲ, ನಾವು ಹಾಕಿದ್ದೀವಿ. ಹಾಕಿದ್ರೂ ನಮಗೆ ದುಡ್ಡು ಕೊಡೋಲ್ಲ ಸಿದ್ದರಾಮಯ್ಯ. ಹಾಕ್ಬಾರ್ದಿತ್ತು, ಓಟೇ ಹಾಕ್ಬಾರ್ದಿತ್ತು ಅಂತ ಒಂದು ಇದು ಮಾಡ್ತಾರೆ, ಕಾನ್ವರ್ಸೇಷನ್ ಇರುತ್ತಲ್ಲ, ಹಾಗೆ ಹೀಗೆ ಅಂತ. ನಮ್ಮದು ಅದು ಅವ್ರದ್ದು ಅದೇ ನಡೀತಾ ಇರುತ್ತೆ. ಯಾರಾದರೂ ಗೃಹಲಕ್ಷ್ಮಿ ಅಂತ ಕೇಳ್ಕೊಂಡು ಬಂದ ತಕ್ಷಣವೇ ಡವ ಅಂತ ಇರುತ್ತೆ ನಮ್ಮದಂತೂ. ಸೊ ಹಾಗಾಗಿರುತ್ತೆ. ಸೊ ಇನ್ನು ಮುಂದೆ ಹಾಗೆ ಯಾರು ಅಂದರೆ ಬರೋಲ್ಲ ಅಂತ ನಾವು ಹೇಳೋ ಹಾಗಿಲ್ಲ, ಬರುತ್ತೆ ಅಂತ ಸ್ಟ್ರಾಂಗ್ಲಿ ಹೇಳ್ಬೋದು. ಯಾಕಂದರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಏನಪ್ಪ ಅಂತಂದರೆ, ನಾವು ಸ್ಟಾಪ್ ಮಾಡ್ತೀವಿ ಅಂತ ಎಲ್ಲೆಲ್ಲೂ ಹೇಳಿಲ್ಲ. ಅನ್ನಭಾಗ್ಯ ಹಾಡೋದಾಗಲಿ ಟೆಕ್ನಿಕಲ್ ಇಶ್ಯೂ ಸ್ವಲ್ಪ ಏನೋ ನಮ್ಮದು ಪ್ರಾಬ್ಲಮ್ ಇತ್ತು ಅಂತಂದರೆ, ಏನು ಪ್ರಾಬ್ಲಮ್ ಇತ್ತು ಅಂತ ನಿಜ ಹೇಳಿಲ್ಲ ಅವರು. ಬಟ್ ಏನೋ ಒಂದು ತಿಳ್ಕೊಳ್ಳೋಣ ಬಿಡಿ, ಟೆಕ್ನಿಕಲ್ ಇಶ್ಯೂ ಇರುತ್ತೋ, ಮತ್ತೊಂದಿರುತ್ತೆ ಅಂತ. ಸೊ 3 ತಿಂಗಳಿಂದ ನಾವು ಹಾಕಿಲ್ಲ ಅಲ್ವಾ. ಸೊ ನಾವು ಅದೆಲ್ಲ ಪೆಂಡಿಂಗ್ ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. 1 ವಾರ ಟೈಮ್ ತೊಗೊಂಡಿದ್ದಾರೆ. ಇನ್ನೊಬ್ಬರಂತೂ ಅಪೋಸಿಟ್ ಇದುವರು ಏನಿರ್ತಾರೆ, ಅಪೋಸಿಟ್ ಕ್ಯಾಂಡಿಡೇಟ್ ಏನಿರ್ತಾರೆ, BJP ಆಗಲಿ JDS ಆಗಲಿ, ಅವರೆಲ್ಲ ಕೊಡಲೇಬಾರ್ದು, ಫುಲ್ ಒಂದು ಸ್ಟಾಪ್ ಮಾಡಬೇಕು ಅಂತ ಎಷ್ಟು ಮಾಡಿದ್ರು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಮಾಡಿದ್ದಾರೆ, ಯಾರು ಏನೇ ಹೇಳಿದ್ರು ನಾವು ಗೃಹಲಕ್ಷ್ಮಿ ಅಮೌಂಟ್ ಮಾತ್ರ ನಾವು ಸ್ಟಾಪ್ ಮಾಡಲ್ಲ, ಕೊಡ್ತೀವಿ, ಯಾರೂ ವರಿ ಮಾಡ್ಕೋಬೇಡಿ ಅಂತ ಸ್ವತಃ ಅವರೇ ಹೇಳಿಕೆ ಕೊಟ್ಟಿರೋದ್ರಿಂದ ಸ್ವಲ್ಪ ಸಮಾಧಾನ ಆಗಿದೆ. ಸಿದ್ದರಾಮಯ್ಯ ಅವರು ಹೇಳಿದರು ಮೊದಲೇ, ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ. ಲಾಸ್ಟ್ ಟೈಮು ನಮ್ಮದು ಒಂದೇ ಸರ್ಕಾರ ಬಂದಿತ್ತು, ಈ ಸಾರಿ 9 ಜಿಲ್ಲೆಗಳಿಗೆ ನಮಗೆ ಬಂದಿದೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ, ನಾವು ಸ್ಟಾಪ್ ಮಾಡಲ್ಲ, ಗೃಹಲಕ್ಷ್ಮಿ ಅಮೌಂಟ್ ಮಾತ್ರ ಯಾವುದೇ ಕಾರಣಕ್ಕೂ ಯಾರು ಎಷ್ಟೇ ಹಾರಾಡಿದ್ರೂ ನಾವು ಸ್ಟಾಪ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಅದೇ ಒಂದು ಖುಷಿ ಅಲ್ವಾ. ಇವಾಗ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ 1 ವಾರ ಟೈಮ್ ತೊಗೊಂಡಿದ್ದಾರೆ. ಸೊ 1 ವಾರದಲ್ಲಿ ನಾವು ಅನ್ನಭಾಗ್ಯ ಹಣ ಆಗಲಿ ಗೃಹಲಕ್ಷ್ಮಿ ಹಣ ಆಗಲಿ ಎಷ್ಟು ಪೆಂಡಿಂಗ್ ಇತ್ತು ಫುಲ್ ಅಮೌಂಟ್ನ ನಾವು ನಿಮಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಯಾರೂ ವರಿ ಮಾಡ್ಕೋಬೇಡಿ ಅಂತ ಹೇಳ್ತಾ
ಒಂದು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ಒಂದು ಎಲ್ರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲ ಒಂದೇ ಸಾರಿ ಎಲ್ರಿಗೂ ಅಮೌಂಟ್ ಬರುತ್ತೆ. ಸ್ಪೆಷಲಿ ಎಲ್ಲ ಬಡವ್ರಿಗೆ ಹೆಲ್ಪ್ ಆಗುತ್ತಲ್ಲ ಅಂತ ನಂದು. ಯಾಕಂದರೆ ನನಗಂತೂ ಅಮೌಂಟ್ ಬರಲ್ಲ, ಯಾಕಂದರೆ ನಂದು ಕ್ಲೋಸ್ ಆಗಿರೋ ಅಕೌಂಟಿಗೆ ಹೋಗ್ತಾ ಇರೋ ಕಾರಣ ನನಗೆ ಅದು ಅಮೌಂಟ್ ನನಗೆ ಯೂಸೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಟ್ ನನಗೆ ಬರ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ ಬರ್ತಾ ಇದೆ ಅಂತ. ಬಟ್ ನಾನು ಊರಿಗೆ ಹೋಗಿ ಅದೆಲ್ಲ ಕೆಲಸ ಮಾಡಿದ್ರೂ ಅದು ಯಾವುದೋ ಆಗದೆ ಇರೋ ಕೆಲಸ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಬರೋರ್ಗಾದರೂ ಬರಲಿ, ಬಡವ್ರಿಗೆ ಎಷ್ಟೋ ಜನಕ್ಕೆ ಬಡವ್ರಿಗೆ ಒಂದು ಹೆಲ್ಪ್ ಆಗಿದೆ. ಆ 2,000 ಅಮೌಂಟೇ ತುಂಬ ಹೆಲ್ಪ್ ಆಗಿದೆ. ಸೊ ಹಾಗಾಗಿ ಒಂದು ಖುಷಿ ವಿಚಾರನೇ ನಿಮಗೆಲ್ಲ ಹೇಳಬೇಕು ಅಂತ ಬಂದಿದ್ದೇನೆ. 2,000 ಯಾರಿಗೂ ಸ್ಟಾಪ್ ಆಗಲ್ಲ, ಎಲ್ರಿಗೂ ಖಂಡಿತ ಬರುತ್ತೆ. ಸ್ವತಃ ಸಿದ್ದರಾಮಯ್ಯನ್ ಅವರೇ ನಾವು ಈ ಎಲೆಕ್ಷನ್ಗೆ ನಂಬ್ಕೊಂಡು ಕೂತಿಲ್ಲ, ನಾವು ಜನಸೇವೆ ಮಾಡೋಕ್ಕೆ ಅಂತಲೇ ನಾವು ಇದನ್ನು ಫಸ್ಟು ಯೋಚನೆ ಮಾಡಿ ನಾವು ಈ ಗ್ಯಾರಂಟಿಗಳನ್ನ ನಾವು ಜಾರಿಗೆ ತಂದಿದ್ದು. ಸೊ ಹಾಗಾಗಿ ನಾವು ಈ ಎಲೆಕ್ಷನ್ ನಂಬ್ಕೊಂಡು ಅಂತ ನಾವು ಈ 2,000 ನಾವು ಜಾರಿಗೆ ತಂದಿಲ್ಲ. ಈ ಎಲೆಕ್ಷನ್ ಬಂದ್ರೂ ಬರದೇ ಇದ್ರೂ ನಾವು 5 ವರ್ಷಕ್ಕೆ ಅಂತ ಆವಾಗಲೇ ಗ್ಯಾರಂಟಿ ಕೊಟ್ಟಿದ್ದೀವಿ. ಸೊ ಹಾಗಾಗಿ ನಾವು 5 ವರ್ಷ ಯಾವುದೇ ಕಾರಣಕ್ಕೂ ನಾವು 2,000 ಸ್ಟಾಪ್ ಮಾಡಲ್ಲ ಅಂತ ಹೇಳಿದ್ದಾರೆ ಅಲ್ವಾ. ಇದನ್ನು ನಾವು ಮನಸ್ಸಲ್ಲಿ ಅಂದರೆ ನಾವು ಇದನ್ನಾದರೂ ಮೈಂಡಲ್ಲಿ ಇಟ್ಕೊಂಡು ನಾವು ನೆಗೆಟಿವಿಟಿ ಶೇರ್ ಮಾಡಬಾರ್ದು ಅಂತ ಹೇಳ್ತಾ ಒಳ್ಳೆಯದನ್ನು ಶೇರ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಬೇಕಾದರೆ. ಯಾಕಂದರೆ ಎಲ್ರಿಗೂ ಗೊತ್ತಾಗಲಿ, ಯಾರಿಗೂ ಇನ್ಮೇಲೆ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ, ಯಾರಿಗೂ ಸ್ಟಾಪ್ ಆಗಲ್ಲ ಅಂತ. ಇನ್ನು ಯಾರ್ಯಾರು ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ, ಮತ್ತು ಸೆಪ್ಟೆಂಬರ್ 14th ನಿಮಗೆ ಟೈಮ್ ಕೊಟ್ಟಿದ್ದಾರೆ. HSRPಗಾಗಲಿ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ಗಾಗಿ ಸೆಪ್ಟೆಂಬರ್ವರೆಗೂ ಟೈಮ್ ಕೊಟ್ಟಿದ್ದಾರೆ. ಎಷ್ಟಂತ ಕೊಡಬೇಕು ನಿಮಗೆ, ಪಟ್ ಅಂತ ಹೋಗಿ ಈವನ್ ಸಂಡೇಸು ಬೆಂಗಳೂರನ್ನು ಆದರೆ ಕರ್ನಾಟಕವನ್ನು ಗ್ರಾಮವನ್ನು 2 ಗಂಟೆವರೆಗೂ ಇರುತ್ತೆ. ಯಾರಿಗೆ ರಜೆ ಸಿಗಲ್ಲ ಅವ್ರಿಗಂತಲೇ ಸ್ಪೆಷಲಿ ಸಂಡೇನು ಅರೇಂಜ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು 2 ಗಂಟೆವರೆಗೂ ಹೋಗಿ ನೀವು ಆಧಾರ್ ಅಪ್ಡೇಟು ಜಸ್ಟ್ ಒಂದು 5 ನಿಮಿಷ ಕೆಲಸ ಇರುತ್ತೆ, ಹೋಗಿ ಆಧಾರ್ ಅಪ್ಡೇಟು ಮಾಡ್ಕೊಳ್ಳಿ. ನಮಗೋಸ್ಕರ ಅಂತ ಸರ್ಕಾರ ಇಷ್ಟೊಂದು ಟೈಮ್ ಕೊಡ್ತಾ ಇದೆ ಅಂತಂದರೆ ನಾವು ಅದನ್ನು ಯೂಸ್ ಮಾಡ್ಕೋಬೇಕು ವಿನಃ ಟೈಮ್ ಇದೆ ಅಂತ ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ. ಬಾಯ್ ಎಲ್ರಿಗೂ.